ನಮಸ್ತೆ, ವೇದ ಎಜುಕೇಷನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ಉಪಮೇಶ್. ನಾನು ಇವತ್ತು ನಿಮಗೆ ಮಾಡೆಲ್ ಕ್ವಶನ್ ಪೇಪರು 10th ಸ್ಟ್ಯಾಂಡರ್ಡಲ್ಲಿ ಮ್ಯಾಥ್ಸ್ ಮಾಡ್ತಾಯಿದ್ದೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಪಾರ್ಟ್ 1 ಆಗಲೇ ಬಿಟ್ಟಿದ್ದೀನಿ 2 ಡೇಸ್ ಬ್ಯಾಕು. ಇದು ಪಾರ್ಟ್ 2 ಬಂದು ನೋಡಿ ಕ್ವಶನ್ ಬಂದು 3rd ಮೇನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್, ಪ್ರೂವ್ ದಟ್ ದ 3 + √5 ಈಸ್ ಅನ್ ಇರ್ಯಾಷನಲ್ ನಂಬರ್ ಅಂತ ಹೇಳ್ತಿದ್ದಾರೆ. ಓಕೆ, ನಾವು ಇದನ್ನೇನಂತ ಹೇಳ್ತಿದ್ದಾರೆ, ಇದು ಬಂದು ಇರ್ಯಾಷನಲ್ ನಂಬರ್ ಅಂತ ಹೇಳ್ತಿದ್ದಾರೆ. ನಾವು ಫಸ್ಟು ಅಸ್ಯೂಮ್ ಮಾಡ್ಕೊತೀವಿ ಇದು ಬಂದು ರ್ಯಾಷನಲ್ ನಂಬರ್ ಅಂತ, ಆಮೇಲೆ ನಾವು ಇದನ್ನು ಮಾಡ್ತಾ ಬರೋಣ. ಓಕೆ, ನಾನೇನಂತ ಬರ್ಕೊತೀನಿ, ಲೆಟಸ್ ಅಸ್ಯೂಮ್ ದಟ್ 3 + √5 ಈಸ್ ಅ ರ್ಯಾಷನಲ್ ನಂಬರ್. ಏನಂತ ಬರ್ಕೊಂಡಿದ್ದೀನಿ, ಲೆಟಸ್ ಅಸ್ಯೂಮ್ ದಟ್ 3 + √5 ಈಸ್ ಅ ರ್ಯಾಷನಲ್ ನಂಬರ್ ಅಂತ ಬರ್ಕೊಂಡಿದ್ದೀನಿ. ದೆನ್ ದೇರ್ ಎಕ್ಸಿಸ್ಟ್ ಏನಂತ ತೊಗೊತೀನಿ, ದೆನ್ ದೇರ್ ಎಕ್ಸಿಸ್ಟ್ ದ ಕೋಪ್ರೈಮ್ ಅಂತ ತೊಗೊತೀನಿ. ದೆನ್ ದೇರ್ ಎಕ್ಸಿಸ್ಟ್ ಕೋಪ್ರೈಮ್ ಇಂಟೀಜರ್. ದೆನ್ ಎಕ್ಸಿಸ್ಟ್ ದ ಕೋಪ್ರೈಮ್ ಇಂಟೀಜರ್ಸ್ p, q. ಹಾಗೆ q ಈಸ್ ನಾಟ್ ಈಕ್ವಲ್ ಟು 0 ಅಂತ ತೊಗೊಳ್ತೀನಿ. ಏನು, q ಬಂದು 0ಗೆ ಈಕ್ವಲ್ ಆಗಿರಲ್ಲ ಅಂತ ತೊಗೊತೀನಿ. ಸಚ್ ದ್ಯಾಟ್ ಏನಂತ ಬರ್ಕೊಂಬರೋಣ, 3 + √5 ಈಸ್ ಈಕ್ವಲ್ ಟು p / q. ಈಗ ಏನಾದರೂ ಇದು 0 ಆಗಿದ್ದರೆ ಇದು ಬಂದು ನಮಗೇನಾಗುತ್ತೆ, ಅನ್ಡಿಫೈನ್ಡ್ ಇನ್ಫಿನಿಟಿ ಫಾರ್ಮೇಷನ್ಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು q ಈಸ್ ನಾಟ್ ಈಕ್ವಲ್ ಟು 0 ಅಂತ ತೊಗೊತೀನಿ. ಸೊ √5 ಈಸ್ ಈಕ್ವಲ್ ಟು +3 ಈ ಸೈಡ್ ಹೋದರೆ p/q -3 ಆಗುತ್ತೆ. ಹಾಗೆ √5 ಈಸ್ ಈಕ್ವಲ್ ಟು p, ಇದು LCM ತೊಗೊಂಡ್ರೆ p - 3q / q ಅಂತ ಬರ್ಕೊತೀನಿ. ಓಕೆ, ಈಗ ನೋಡ್ತಾ ಬಂದರೆ p ಏನು √5 ಈಸ್ ಈಕ್ವಲ್ ಟು p - 3q / q ಅಂತ ತೊಗೊಂಡ್ರೆ ಈಸ್ ಎ ರ್ಯಾಷನಲ್ ನಂಬರ್. ಬಟ್ ಏನಂತ ತೊಗೊಳ್ಳೋಣ, √5 ಬಂದು ರ್ಯಾಷನಲ್ ನಂಬರಾ? ಇಲ್ಲ, ಇದು ಬಂದು ರ್ಯಾಷನಲ್ ನಂಬರ್ ಆಗಿರಲ್ಲ. ಸೊ √5 ಈಸ್ ಎ ಇರ್ಯಾಷನಲ್ ನಂಬರ್ ಅಂತ ತೊಗೊತೀನಿ. ನಾಟ್ ಆನ್ ರ್ಯಾಷನಲ್ ನಂಬರ್ ಅಂತ ನಾವು ಇರ್ಯಾಷನಲ್ ನಂಬರ್ ಅಂತ ನಾವಿಲ್ಲಿ ಬರ್ಕೋಬೋದು. √5 ಈಸ್ ಆನ್ ಇರ್ಯಾಷನಲ್ ನಂಬರ್. But an irrational number cannot be equal to a ನಂಬರು ರ್ಯಾಷನಲ್ ನಂಬರ್. ಇರ್ಯಾಷನಲ್ ನಂಬರು ರ್ಯಾಷನಲ್ ನಂಬರ್ಗೆ ಈಕ್ವಲ್ ಆಗಿರಲ್ಲ. ಅದನ್ನು ನಾವಿಲ್ಲಿ ತೋರಿಸ್ತಾ ಬರ್ತಾಯಿದ್ದೀವಿ. ಓಕೆ, ಏನು, 3 + √5 ಈಸ್ ಅನ್ ಇರ್ಯಾಷನಲ್ ನಂಬರ್ ಅಂತ ಕೊಟ್ಟಿದ್ದಾನೆ. ಅದು ರ್ಯಾಷನಲ್ ನಂಬರ್ ಆಗಿರಲ್ಲ ಅಂತ ತೋರಿಸ್ಕೊಂಡ್ವಿ. ಹಾಗೆ ದಸ್ ಅವರ್ ಅಸಂಪ್ಷನ್ ಈಸ್ ರಾಂಗ್. therefore 3 + √5 ಈಸ್ ಅನ್ ಇರ್ಯಾಷನಲ್ ನಂಬರ್ ಆ್ಯಂಡ್ ಪ್ರೂವ್ಡ್ ಅಂತ ತೊಗೊತೀನಿ. ಏನೋ, therefore 3 + √5 ಈಸ್ ಅನ್ ಇರ್ಯಾಷನಲ್ ನಂಬರ್. then √5 ಈಸ್ ಅನ್ ಇರ್ಯಾಷನಲ್ ನಂಬರ್. ಹಾಗೆ ರ್ಯಾಷನಲ್ ನಂಬರ್. ಹಾಗೆ ನೆಕ್ಸ್ಟ್ನೇ ಕ್ವಶನ್ನ ನಾವು ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ವಾಟ್ ಈಸ್ ಎನ್ ಕಾಂಪೋಸಿಟ್ ನಂಬರ್ ವಿಚ್ ಈಸ್ ದ ಕಾಂಪೋಸಿಟ್ ನಂಬರ್ ಅಮಾಂಗ್ ದ 23 ಆ್ಯಂಡ್ ದ 24 ಅಂತ ತೊಗೊಂಡಿದ್ದೀವಿ. ಕಾಂಪೋಸಿಟ್ ನಂಬರ್ ಅಂದರೆ ಏನಂತ ಹೇಳ್ತೀವಿ ಅಂದರೆ, ಈ ಕಾಂಪೋಸಿಟ್ ನಂಬರ್ ಈಸ್ ಎ ಪಾಸಿಟಿವ್ ಇಂಟೀಜರ್ ಆಗಿರುತ್ತೆ. ಏನೋ, ಕಾಂಪೋಸಿಟ್ ನಂಬರ್ ಬಂದು ಪಾಸಿಟಿವ್ ಇಂಟೀಜರ್ ಆಗಿರುತ್ತೆ. ಹಾಗೆ 23 ಮತ್ತು 24 ಕೊಟ್ಟಿದ್ದಾರೆ, ರೈಟಾ? ದಟ್ ಹ್ಯಾಸ್ ಏನಂತ ಹೇಳ್ತೀವಿ, ದಟ್ ಹ್ಯಾಸ್ ಅಟ್ಲೀಸ್ಟ್ ಏನಂತ ಹೇಳೋಣ, ಇವಾಗ ಒಂದು 11 ಅಂತ ತೊಗೊತೀನಿ ಅಂತ ತೊಗೊಳ್ಳಿ. 11 ಅಂದರೆ ಇದು ಬಂದು ನಮಗೇನಾಗುತ್ತೆ, 1ಇಂದನೂ ಮಲ್ಟಿಪ್ಲೈ ಆಗಿ 1ಇಂದನೂ ನಾವು ಇದು ಮಾಡ್ಬೋದು, 11ಇಂದ ಮಾತ್ರ ನಾವು ಇದು ಮಾಡಬೇಕಾಗತ್ತೆ. ಮತ್ತು ಇನ್ನೇನಿಲ್ಲಾದ್ರೂ ನಾವು ಡಿವೈಡ್ ಮಾಡೋದೇ ಆಗಲಿ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ಅದನ್ನು ನಾವು ಹೇಳ್ತಾ ಇದ್ದೀವಿ, ದಟ್ ಹ್ಯಾಸ್ ಅಟ್ಲೀಸ್ಟ್ 1 ಪಾಸಿಟಿವ್ ಡಿವಿಸರ್ ಅದರ್ ದ್ಯಾನ್ ದ 1 ಆರ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ಅನ್ ಕಾಂಪೋಸಿಟ್ ನಂಬರ್. ಏನಂತ ತೊಗೊತೀವಿ ನೋಡಿ, ಕಾಂಪೋಸಿಟ್ ನಂಬರ್ ಈಸ್ ಎನ್ ಪಾಸಿಟಿವ್ ಇಂಟೀಜರ್ ದಟ್ ಹ್ಯಾಸ್ ಅಟ್ಲೀಸ್ಟ್ 1 ಪಾಸಿಟಿವ್ ಡಿವಿಸರ್ ಅದರ್ ದ್ಯಾನ್ ದಿ 1 ಆರ್ ಇಟ್ ಸೆಲ್ಫ್. ಅಂದರೆ ನಾವು ಇವಾಗ 23 ತೊಗೊಂಡ್ರೆ 1ಇಂದ ಡಿವೈಡ್ ಮಾಡ್ಬೋದು, 23ಇಂದನೇ ಡಿವೈಡ್ ಮಾಡ್ಬೋದು. ಇನ್ನು ಬೇರೆದೆಲ್ಲ ಡಿವೈಡ್ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಪ್ರೈಮ್ ನಂಬರ್ ಅಂತ ತೊಗೊತೀವಿ. ಹಾಗೆ ನಾವು 24 ಅಂತ ತೊಗೊಳ್ಳೋಣ. ಈ 24 ಏನಾಗುತ್ತೆ, 1ಇಂದ ಡಿವೈಡ್ ಮಾಡ್ಬೋದು, 2ಇಂದ,
3ಇಂದ 4ಇಂದ ಹಾಗೆ 6ಇಂದ 12ಇಂದ 24ಇಂದ ಇಷ್ಟು ಇಂದನೂ ನಾವು ಡಿವೈಡ್ ಮಾಡ್ಬೋದಲ್ಲ. ಸೊ ಅದನ್ನು ನಾವು ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಏನಂತ ಬರ್ಕೊಂಡೆ ನಾನು, 23 ಈಸ್ ಎ ಪ್ರೈಮ್ ನಂಬರ್ ಬಿಕಾಸ್ ಇಟ್ಸ್ ಓನ್ಲಿ ಡಿವರ್ಸಸ್ ಆರ್ 1 ಆ್ಯಂಡ್ 23, ರೈಟಾ? ಹಾಗೆ 24 ಈಸ್ ಎನ್ ಕಾಂಪೋಸಿಟ್ ನಂಬರ್ ಬಿಕಾಸ್ ಇದು ಒಂದು ಕಾಂಪೋಸಿಟ್ ನಂಬರು. ಇಟ್ ಕ್ಯಾನ್ ಬಿ ಯಾವುದರಿಂದ ಡಿವೈಸರ್ ಆಗುತ್ತೆ, ಇದು ಬಂದು ನಮಗೆ 1ಇಂದ 2ಇಂದ 3ಇಂದ 4ಇಂದ ಹಾಗೆ 6ಇಂದ ಹಾಗೆ 8ಇಂದ, ರೈಟಾ? ಹಾಗೆ 12ಇಂದ ಹಾಗೆ 24ಇಂದ ಇಷ್ಟರಿಂದನೂ ನಮಗೆ ಡಿವೈಡ್ ಆಗುತ್ತೆ. ಸೊ ಹಾಗಾದರೆ ನಾವು ಕಾಂಪೋಸಿಟ್ ನಂಬರ್ ಅಂದರೆ ಯಾವುದಾಗಿರುತ್ತೆ, 24 ಆಗಿರುತ್ತೆ ಅಂತ ಅರ್ಥ. ಓಕೆ, ದ ಕಾಂಪೋಸಿಟ್ ನಂಬರ್ ಅಮಾಂಗ್ 23 ಆ್ಯಂಡ್ 24 ಈಸ್ 24 ಆಗಿರುತ್ತೆ. ಹಾಗೆ ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಸ್ಟೇಟ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ರೈಟ್ ದ ಕಾಂಪೋಸಿಟ್ ನಂಬರ್ ವಿಚ್ ಆಸ್ 7 and 3 ಆ್ಯಸ್ ಇಟ್ಸ್ ಓನ್ಲಿ ಪ್ರೈಮ್ ಫ್ಯಾಕ್ಟರ್ ಅಂತ ಇದೆ. ಓಕೆ, ಇದರಲ್ಲಿ ನಮಗೆ ಫಸ್ಟ್ ಸ್ಟೇಟ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಇದೆಯಲ್ಲ, ಅದನ್ನು ನಾವಿಲ್ಲಿ ಮಾಡ್ತಾ ಬರೋಣ. ಎವ್ರಿ ಇಂಟೀಜರ್ ಗ್ರೇಟರ್ ದ್ಯಾನ್ 1 ಕ್ಯಾನ್ ಬಿ ರಿಟರ್ನ್ ಎವ್ರಿ ಇಂಟೀಜರ್ greater than 1 can be written as a product of primary number, can be written as product of prime number in a unique way. ಇದನ್ನು ನಾವೇನಂತ ಹೇಳ್ತೀವಿ, ಯುನಿಕ್ ಫ್ಯಾಕ್ಟರೈಸೇಷನ್ ಅಂತಲೂ ನಾವು ಕರಿತೀವಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಯುನಿಕ್ ಫ್ಯಾಕ್ಟರೈಸೇಷನ್ ಅಂತಲೂ ನಾವಿಲ್ಲಿ ಕರಿತೀವಿ. ಹಾಗೆ ನೆಕ್ಸ್ಟ್ ಏನಿದೆ ಇಲ್ಲಿ 7 and 3 ಅಂತ ಇದೆಯಲ್ಲ, ಓನ್ಲಿ ಪ್ರೈಮ್ ನಂಬರ್ ಅಂತ ಇದೆ. ಸೊ 7 and 3, ಎವ್ರಿ 7 and 3 ಈಸ್ ಈಕ್ವಲ್ 7 3 is 21 ಆಗಿರುತ್ತೆ. ಸೊ 21 ಅಂತ ನಾವಿಲ್ಲಿ 7 3 is 21 ಅಂತ ಬರ್ಕೊತೀವಿ. ಹಾಗೆ ನೆಕ್ಸ್ಟ್ನೇ ಕ್ವಶನ್ನ ನೋಡ್ತಾ ಬನ್ನಿ. ನೆಕ್ಸ್ಟ್ನೇ ಕ್ವಶನ್ ಬಂದು ಏನಂತ ಇದೆ, ಫೈಂಡ್ ದ 21st ಟರ್ಮ್ ಆಫ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. 5 ಕೊಟ್ಟಿದ್ದಾರೆ, 9 ಕೊಟ್ಟಿದ್ದಾರೆ, 13 ಡ್ಯಾಶ್ 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 ಯೂಸಿಂಗ್ ಫಾರ್ಮುಲಾ ಅಂತ ಹೇಳ್ತಿದ್ದಾರೆ. ಸೊ ಎ ಬಂದು ನಮಗೆ 21 ನಾವು ಕಂಡುಹಿಡಬೇಕು. ಹಾಗೆ 5, 9, 13, ಡ್ಯಾಶ್ 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 A1 ಈಸ್ ಈಕ್ವಲ್ ಟು 5. ಹಾಗೆ ಡಿ ಈಸ್ ಈಕ್ವಲ್ ಟು ಏನು ಬರುತ್ತೆ, 9 - 5 ತೊಗೊತೀನಿ. ಅಂದರೆ A2 - A1 ಈಸ್ ಈಕ್ವಲ್ ಟು 9 - 5 ಅಂದರೆ ನಮ್ಗೆ ವ್ಯಾಲ್ಯೂ ಬಂದು 4 ಬಂತು. ಹಾಗಾದರೆ ನಮಗೆ ಎ ವ್ಯಾಲ್ಯೂ ಗೊತ್ತಾಯಿತು ಮತ್ತು ಡಿ ವ್ಯಾಲ್ಯೂನು ಸಹ ಗೊತ್ತಾಯಿತು. ನಾವು ಈಸಿಯಾಗಿ ಮಾಡ್ತಾ ಬರ್ಬೋದಾ? ಎಸ್, ಈ ಫಾರ್ಮುಲಾ ಬಂದು AN ಈಸ್ ಈಕ್ವಲ್ ಟು A + n - 1 ಇಂಟು ಡಿ. AN ಅಂದರೆ 21 ಬಂದಿದೆ. ಸೊ 21 ಈಸ್ ಈಕ್ವಲ್ ಟು A21 ಈಸ್ ಈಕ್ವಲ್ ಟು 5 + 21 - 1 ಇಂಟು ಡಿ ಅಂದರೆ 4 ಬರುತ್ತೆ. ಸೊ 5 + 20 ಇಂಟು 4. ಹಾಗೆ 5 + 24 2 4 8 ಬರುತ್ತೆ. ಸೊ 24 80 ಬರುತ್ತೆ. ಸೊ 80 + 5 ಅಂತ ತೊಗೊಳ್ಳೋಣ. 5 + 80 ಇಟ್ ವಿಲ್ ಬಿ ಏನಾಗುತ್ತೆ, 85 ಆಗಿರುತ್ತೆ. ಯಾವುದದ್ದು ವ್ಯಾಲ್ಯೂ ಬಂದು A21 ವ್ಯಾಲ್ಯೂ ಈಸ್ ಈಕ್ವಲ್ ಟು 85. ಹಾಗೆ ನೆಕ್ಸ್ಟ್ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ ಕ್ವಶನ್ ಏನಂತ ಇದೆ ನೋಡಿ, ಸಾಲ್ವ್ ದ ಪೇರ್ ಆಫ್ ಎ ಲೀನಿಯರ್ ಈಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತಿದ್ದಾರೆ. ಸೊ ಕ್ವಶನ್ ಬಂದು ಏನಂತ ಇದೆ, x + y ಈಸ್ ಈಕ್ವಲ್ ಟು 4 ಹಾಗೆ 2x + y ಈಸ್ ಈಕ್ವಲ್ ಟು 6. ಎರಡನ್ನು ನಾವು ಸಬ್ಟ್ರಾಕ್ಟ್ ಮಾಡ್ತಾ ಬಂದರೆ ಏನಾಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತಲ್ವಾ. ಸೊ ಇಲ್ಲಿ ನಾವು ಏನಂತ ತೊಗೊಂಡೆ, ಮೈನಸ್ ಆಗಿದೆ. ಸೊ ಎಕ್ಸಲ್ಲಿ ನನಗೆ y + y - y ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ x - 2x ಅಂದರೆ ಗ್ರೇಟರ್ ನಂಬರ್ ಸೈನ್ ಏನಿದೆ ಇಲ್ಲಿ ಮೈನಸ್ ಇದೆ. ಸೊ -x ಅಂತ ಬರುತ್ತೆ. ಹಾಗೆ 4 - 6 ಅಂದರೆ -2 ಬರುತ್ತೆ. ಮೈನಸ್ ಕ್ಯಾನ್ಸಲ್ ಆಯಿತು. ಸೊ x ಈಸ್ ಈಕ್ವಲ್ ಟು 2 ಬಂತು. ಹಾಗೆ ನಾವು ನೆಕ್ಸ್ಟ್ ಯಾವ ವ್ಯಾಲ್ಯೂ ಕಂಡುಹಿಡಿಬೇಕು, ನಾವು y ವ್ಯಾಲ್ಯೂ ಕಂಡುಹಿಡಿಬೇಕಾಗುತ್ತೆ. ಸೊ ಯಾವ್ದಾದ್ರು ಒಂದು ಕ್ವಶನ್ ತೊಗೊಳ್ಳೋಣ. x + y ಈಸ್ ಈಕ್ವಲ್ ಟು 4 ಆ ಈಕ್ವೇಷನ್ ನಾನು ತೊಗೊತಿದ್ದೀನಿ. ಹಾಗೆ x ಇರೋ ಜಾಗದಲ್ಲಿ 2 ಬರ್ಕೊತೀನಿ. 2 + y ಈಸ್ ಈಕ್ವಲ್ ಟು 4. ಹಾಗೆ y ಈಸ್ ಈಕ್ವಲ್ ಟು 4 - 2. y ಈಸ್ ಈಕ್ವಲ್ ಟು 4 - 2 ಅಂದರೆ ನಮಗೇನು ಬರುತ್ತೆ, 2 ಬರುತ್ತೆ. ಸೊ 2 ಈಸ್ ದ ಕರೆಕ್ಟ್ ಆನ್ಸರ್.
ಹಾಗೆ ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ಏನಂತ ಇದೆ, ಇಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ 9 ಈಸ್ ಈಕ್ವಲ್ ಟು 0 ಆ್ಯಸ್ 2 ಈಕ್ವಲ್ ರಿಯಲ್ ರೂಟ್ಸ್ ದೆನ್ ಫೈಂಡ್ ದ ಈಕ್ವೇಷನ್ ಅಂತ ಹೇಳ್ತಿದ್ದೆ. ಸೊ ಏನಂತ ತೊಗೋಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ 9 ಹಾಗೆ ಡಿ ಈಸ್ ಈಕ್ವಲ್ ಟು 0 ಅಂತ ತೊಗೊತೀನಿ. ಹಾಗೆ ಇನ್ನೊಂದು ಕೊಟ್ಟಿದ್ದಾರೆ, ಏನು, ಬಿ ಈಸ್ ಲೆಸರ್ ದ್ಯಾನ್ 1 ಅಂತ ಹೇಳಿರೋದು. ಏನು, ಬಿ ಈಸ್ ಲೆಸರ್ ದ್ಯಾನ್ 1. ಫಾರ್ಮುಲಾ ಏನು ಬರುತ್ತೆ, ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ ಟು 0. ಬಿ ವ್ಯಾಲ್ಯೂ ಗೊತ್ತಿಲ್ಲ, ಸೊ ಬಿ ಸ್ಕ್ವೇರ್ ಅಂತ ತೊಗೊತೀನಿ -4. ಏನರ ನಮಗೇನು ಬರುತ್ತೆ, ಎ ವ್ಯಾಲ್ಯೂ ಬಂದು ನೋಡಿಲ್ಲ, ಅದಕ್ಕೆ ನಾನು ಫಸ್ಟು ಈಕ್ವೇಷನ್ ಬರ್ಕೊಂಬರ್ತೀನಿ. ಎಕ್ಸ್ ಪ್ಲಸ್ ಬಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಎ ಈಸ್ ಈಕ್ವಲ್ ಟು 1, ಬಿ ಈಸ್ ಈಕ್ವಲ್ ಟು ಬಿನೇ ಬರುತ್ತೆ, ಸೊ ಸಿ ಈಸ್ ಈಕ್ವಲ್ ಟು 9 ಅಂತ ತೊಗೊತೀನಿ. ಈಗ ಎ ಈಸ್ ಈಕ್ವಲ್ ಟು ಎ ಇರೋ ಜಾಗದಲ್ಲಿ 1, ಸಿ ಇರೋ ಜಾಗದಲ್ಲಿ 9 ತೊಗೊತೀನಿ, ಈಸ್ ಈಕ್ವಲ್ ಟು 0. ಓಕೆ, ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 4 9s 36 ಬರುತ್ತೆ. ಸೊ ಇದು -36 ಅಂತ ಬರ್ಕೊತೀನಿ. ಏನು, ಸಾರಿ, ಇಲ್ಲಿ ಈಕ್ವಲ್ಸ್ ಅಂತ ಹಾಕಿದ್ದೆ, ಇಲ್ಲೇ ಬರ್ಕೊತೀನಿ. -36 ಅಂತ ಬರ್ಕೊತೀನಿ, ಈಸ್ ಈಕ್ವಲ್ ಟು 0. ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 36. ಹಾಗೆ ಬಿ ಈಸ್ ಈಕ್ವಲ್ ಟು ಏನು ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ ಇದು ತೊಗೊಂಡ್ರೆ ನಾನು 6 ಸ್ಕ್ವೇರ್ ಅಂತ ಬರುತ್ತೆ, ಇದರಲ್ಲಿ 6 ಅಂತ ಬರುತ್ತೆ. ಹಾಗೆ ಈ ಸ್ಕ್ವೇರ್ ರೂಟ್ನ ನಾವು ಹಾಕ್ತಾ ಬಂದರೆ +or-6 ಅಂತ ಬಂದಿರುತ್ತೆ. ಸ್ಕ್ವೇರ್ ರೂಟ್ ಆಫ್ ಸ್ಕ್ವೇರ್ ರೂಟ್ ನಾವು ಇದು ಮಾಡಿದ್ರೆ +or-6 ಅಂತ ಬಂದಿದೆ. ಅದಕ್ಕೆ 36 ಹಾಕಿದ್ರೆ. ಸೊ ನಮ್ಗೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಪಿ ಈಸ್ ಲೆಸರ್ ದ್ಯಾನ್ 1 ಅಂತ, 1ಗಿಂತನೂ ಕಮ್ಮಿ ಇರಬೇಕು ಅಂತ ಕೊಟ್ಟಿರೋದ್ರಿಂದ, ಸೊ ನಾವೇನಂತ ತೊಗೊಳ್ಳೋಣ, ಎಕ್ಸ್ ಸ್ಕ್ವೇರ್ ಮೈನಸ್ +6x ಇದ್ದಿದ್ದು ಮೈನಸ್ ಪ್ಲಸ್ ಬಿ ಎಕ್ಸ್ ಇದ್ದಿದ್ದು -6x ಅಂತ ತೊಗೊತೀನಿ. ಓಕೆ, ಎಕ್ಸ್ ಸ್ಕ್ವೇರ್ -6x ಪ್ಲಸ್ 9 ಈಸ್ ಈಕ್ವಲ್ ಟು 0 ಅಂತ. ಹಾಗಾದ್ರೆ ನಮ್ಗೆ ಬಿ ವ್ಯಾಲ್ಯೂ ಬಂದಿದ್ದು ಏನು ಬಂತು, -6. ಬಿ ವ್ಯಾಲ್ಯೂ ಏನಂತ ತೊಗೊತೀವಿ ನಾವು ಇಲ್ಲಿ, -6 ಅಂತ ತೊಗೊತೀವಿ. ಇದನ್ನು ನಾವಿಲ್ಲಿ ಬರೀತಾ ಬರಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಫೈಂಡ್ ದ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ the points A 1, -3 and B 8, 5 ಹಾಗೆ ಇನ್ ದ ರೇಷಿಯೋ 3:1 ಇಂಟರ್ನಲ್ಲಿ ಅಂತ ಇದೆ. ಓಕೆ, ಇಲ್ಲಿ ಎ, ಇಲ್ಲಿ ಬಿ ತೊಗೊತೀನಿ ಒಂದು ಲೈನು, ಹಾಗೆ ಇಲ್ಲಿ ಪಿ ಅಂತ ಬರ್ಕೊತೀರಿ. ಹಾಗೆ ಇಲ್ಲಿ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದನ್ನು ನಾವು ಇಲ್ಲಿ ಬರ್ಕೋಬೇಕು. ಹಾಗೆ ರೇಷಿಯೋನು ಕೊಟ್ಟಿದ್ದಾರೆ ನೋಡಿ, ರೇಷಿಯೋ ಬಂದು 3:1 ಕೊಟ್ಟಿದ್ದಾನೆ. ಸೊ 3:1 ಬರ್ಕೊಂಡೆ. ವ್ಯಾಲ್ಯೂ ಬಂದು ಎ ವ್ಯಾಲ್ಯೂ ಬಂದು 1, -3, ಬಿ ವ್ಯಾಲ್ಯೂ ಬಂದು 8, 5. ಹಾಗಾದರೆ ನಾವಿಲ್ಲಿ ಪಿ ವ್ಯಾಲ್ಯೂನು ನಾವು x, y ಅಂತ ನಾನು ಇಲ್ಲಿ ಬರ್ಕೊತೀನಿ. ಓಕೆ, ನಮಗೆ ಇಲ್ಲಿ ಏನು ಕಂಡುಹಿಡಿಯೋಕ್ಕೆ, ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ ಅಂತ ಹೇಳಿದ್ದಾರೆ. ಸೊ ಪಿ ಇಂಟು x, y ಅಂತ ತೊಗೊತೀನಿ. ಹಾಗೆ ಇಲ್ಲಿ m1 ಇಂಟು x2 ಹಾಗೆ m2 ಇಂಟು x1 ಡಿವೈಡೆಡ್ ಬೈ m11 ಪ್ಲಸ್ m2. ಓಕೆ, ಹಾಗೆ ನೆಕ್ಸ್ಟು m1 ಪ್ಲಸ್ y2 ಪ್ಲಸ್ m2 ಇಂಟು y1 ಡಿವೈಡೆಡ್ ಬೈ m1 ಪ್ಲಸ್ m2. ಓಕೆ, ಇಲ್ಲಿ ನೋಡ್ತಾ ಬಂದಾದರೆ m1 ಇಂಟು x2 ಅಂದರೆ ನಮಗೆ ಏನಂತ ಬರ್ಕೊಂಬರ್ತೀನಿ, m1 ಅಂದರೆ ಇರೋ ಜಾಗಕ್ಕೆ 3 ತೊಗೊತೀನಿ, m2 ಇರೋ ಜಾಗಕ್ಕೆ ನಾನು 1 ಅಂತ ತೊಗೊತೀನಿ. m1 ಇರೋ ಜಾಗಕ್ಕೆ ನಾನು 2, m1 ಇರೋ ಜಾಗಕ್ಕೆ 3, ಹಾಗೆ m2 ಇರೋ ಜಾಗಕ್ಕೆ 1 ಅಂತ ತೊಗೊತೀನಿ. ಓಕೆ, ಇದು ನಾವೇನಂತ 3 ಇಂಟು x2 ಅಂದರೆ ನನಗೆ ಈ ಸೈಡ್ ಬರುತ್ತೆ 3 ಇಂಟು 8 ಪ್ಲಸ್ 1 ಇಂಟು 1 ಡಿವೈಡೆಡ್ ಬೈ 3 ಪ್ಲಸ್ 1 ಅಂತ ತೊಗೊತೀನಿ. ಹಾಗೆ ಇಲ್ಲೂ ಮತ್ತೆ ಸೇಮ್ ಅದೇ ಥರನೇ 3 ಇಂಟು y2 ಅಂದರೆ ನಮಗೇನು ಬರುತ್ತೆ 5 ಬರುತ್ತೆ. ಹಾಗೆ ಪ್ಲಸ್ 1 ಇಂಟು ಇಲ್ಲಿ ಬಂದು -3 ಬರುತ್ತೆ, -3 ಡಿವೈಡೆಡ್ ಬೈ 3 ಪ್ಲಸ್ 1. ಇಲ್ಲಿ 3 ಪ್ಲಸ್ 1 ಅಂದರೆ ನಮ್ಗೆ ಗೊತ್ತು, 3 ಪ್ಲಸ್ 1 ಅಂದರೆ 4, 8 1 8 8 6 8 3 24, 24 ಪ್ಲಸ್ 1 1 1 1 ಆಗಿರುತ್ತೆ. ಸೊ 24 ಪ್ಲಸ್ 1 ಡಿವೈಡೆಡ್ ಬೈ 4. ಹಾಗೆ ನೆಕ್ಸ್ಟ್ 3 5 15 -3 ಡಿವೈಡೆಡ್ ಬೈ 4. ಈಗ ನಾವು ಇದನ್ನು 15ಅಲ್ಲಿ 3 ಹೋದರೆ ಎಷ್ಟು ಬರುತ್ತೆ, 15ಅಲ್ಲಿ 3 ಹೋದರೆ 12 ಬರುತ್ತೆ. ಸೊ 25 ಡಿವೈಡೆಡ್ ಬೈ 4, ನೆಕ್ಸ್ಟು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂತು ನಿಮಗೆ, 12 ಡಿವೈಡೆಡ್ ಬೈ 4 ಬರುತ್ತೆ. ಹಾಗೆ 4 1 4 3 12 ಬರುತ್ತೆ. ಸೊ 25 ಡಿವೈಡೆಡ್ ಬೈ
4, 3 ಅಂತ ತೊಗೊತೀನಿ. ಇದು ಬಂದು ನಮ್ಗೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ ಮಾಡ್ತಾ ಬರೋಣ. ಇನ್ ದ ಫಿಗರ್ xy is a tangent at the point P to a circle with the center O. Q is a point on xyಗೆ ಇದು ಒಂದು ಪಾಯಿಂಟ್ ಆಗಿರುತ್ತೆ. ಹಾಗೆ ಶೋ ದಟ್ ದ OQ ಗ್ರೇಟರ್ ದ್ಯಾನ್ OP ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ಇದನ್ನು ನಾವು ತೋರಿಸ್ಬೇಕೇನು, OQ ಬಂದು OPಗಿಂತನೂ ಜಾಸ್ತಿ ಇದೆ ಅಂತ. ಓಕೆ, ಫಸ್ಟು ಗಿವನ್ ಏನೇನು ಕೊಟ್ಟಿದ್ದಾರೆ ಅವರು, XY ಬಂದು ನಮಗೆ ಟ್ಯಾಂಜೆಂಟ್ ಅಂತ ಕೊಟ್ಟಿದ್ದಾರೆ. ಆ ಪಾಯಿಂಟ್ ಬಂದು ಅಟ್ ದ ಪಾಯಿಂಟ್ P ಅಂತ ಹೇಳಿದ್ದಾರೆ. ಹಾಗೆ ನೆಕ್ಸ್ಟು ಟು ಎ ಸರ್ಕಲ್ ವಿತ್ ದ ಸೆಂಟರ್ O ಅಂತ ತೊಗೊಂಡಿದ್ದಾರೆ. ಟು ಎ ಸರ್ಕಲ್ ವಿತ್ ಸೆಂಟರ್ O. ಹಾಗೆ Q ಈಸ್ ಎ ಪಾಯಿಂಟ್ ಆನ್ XY. Q ಬಂದು ಪಾಯಿಂಟ್ ಆಗಿರುತ್ತೆ XYಗೆ. ಸೊ ಅದನ್ನು ನಾವಿಲ್ಲಿ ಬರಿತಾ ಬರ್ತೀವಿ. ಅದನ್ನು ನೆಕ್ಸ್ಟು ನಾವು ಇನ್ನೇನಂತ ಬರ್ಕೊತೀವಿ, ಗಿವನ್ ಆಯಿತು. ನಾವು ಏನನ್ನು ನಾವು ಪ್ರೂವ್ ಮಾಡಬೇಕೋ ಅದನ್ನು ನಾವಿಲ್ಲಿ ಬರ್ಕೊಂಬರೋಣ. ಪ್ರೂವ್ ದಟ್ ಇಲ್ಲ ಟು ಶೋ ದಟ್ ಏನಂತ ತೊಗೊತೀವಿ, OQ ಬಂದು ಗ್ರೇಟರ್ ಆಗಿರುತ್ತೆ, OQ ಬಂದು ಗ್ರೇಟರ್ ಆಗಿರುತ್ತೆ OPಗೆ ಅಂತ ನಾವಿಲ್ಲಿ ಬರಿತಾ ಬರ್ತೀವಿ. ಓಕೆ, ಈಗ ನೆಕ್ಸ್ಟ್ ನಾವೇನಂತ ಬರಿತಾ ಬರೋಣ, ಇದರಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಬರ್ತೀವಿ. ಏನಂತ ಕನ್ಸ್ಟ್ರಕ್ಷನ್ ಮಾಡ್ತಾ ಬರ್ತೀವಿ, ಇದರಲ್ಲಿ ನಮಗೆ O ಇಂದ Qಗೆ ಒಂದು ಲೈನ್ನ ನಾವು ಡ್ರಾ ಮಾಡ್ತಾ ಬರ್ತೀವಿ. ಓಕೆ, ಕನ್ಸ್ಟ್ರಕ್ಷನ್ ಏನು ಮಾಡ್ತಾ ಬರ್ತೀವಿ, O ಇಂದ Qಗೆ ನಾವು ಒಂದು ಲೈನ್ನ ನಾವು ಡ್ರಾ ಮಾಡ್ತಾ ಬರ್ತೀವಿ. ಅದನ್ನು ನಾವೇನಂತ ಹೇಳ್ತೀವಿ, ಆರ್ ಅಂತ ಕನ್ಸಿಡರ್ ಮಾಡ್ತೀವಿ. ಏನಂತ ಹೇಳ್ತೀವಿ, ಆರ್ ಅಂತ ಅಂತೀವಿ. ಯಾವುದಕ್ಕೆ, ಸರ್ಕಲ್ಗೆ ಯಾವುದು ಪಾಯಿಂಟ್ ಟಚ್ ಆಗಿರುತ್ತೋ ನಾವು ಅದನ್ನು ಆರ್ ಅಂತ ತೊಗೊತೀವಿ. ಅದನ್ನು ನಾವಿಲ್ಲಿ ಬರಿತಾ ಇರ್ತೀನಿ. ಜಾಯಿನ್ OQ ಮಾರ್ಕ್ Q ಪಾಯಿಂಟ್ ಆರ್ ಆನ್ ಎ ಸರ್ಕಲ್. Q ಪಾಯಿಂಟ್ ಮಾರ್ಕ್ ಮಾಡ್ತೀವಿ. ಅದನ್ನು ಆರ್ ಬಂದು ಯಾವುದದು ಸರ್ಕಲ್ಗೆ ಪಾಯಿಂಟ್ ಆಗಿರುತ್ತಲ್ಲ ಅದನ್ನು ನಾವು ಆರ್ ಅಂತ ತೊಗೊತೀವಿ. ನೆಕ್ಸ್ಟ್ OP ಈಸ್ ಈಕ್ವಲ್ ಟು OR ಆಗಿರುತ್ತೆ. ಯಾಕೆಂದರೆ ರೇಡಿಯಸ್ ಎರಡಕ್ಕೂ ಏನಾಗಿರುತ್ತೆ, ಸೇಮ್ ಇರುತ್ತೆ ಅಲ್ವಾ. ಸೊ ರೇಡಿಯಸ್ ಆಫ್ ಎ ಸೇಮ್ ಸರ್ಕಲ್ ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟು OQ ಈಸ್ ಈಕ್ವಲ್ ಟು OR ಪ್ಲಸ್ RQ ಅಂತ ಬರ್ಕೋಬೋದಾ. ಏಕೆಂದರೆ OR ಮತ್ತು RQ ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ OQಗೆ ಸಮ ಇರುತ್ತೆ. ಓಕೆ, ಫ್ರಮ್ ದ ಫಿಗರ್ ಅಂತ ತೊಗೊತೀನಿ. ಫ್ರಮ್ ದ ಫಿಗರ್ ಅಂತ ಬರ್ಕೊಡೋಣ. ನೆಕ್ಸ್ಟ್ ದೇರ್ಫೋರ್ ನಾವೇನಂತ ತೊಗೊತೀವಿ, ದೇರ್ಫೋರ್ OQ ಈಸ್ ಗ್ರೇಟರ್ ದ್ಯಾನ್. OQ ಬಂದು ಗ್ರೇಟರ್ ಆಗಿರುತ್ತೆ ಯಾವುದಕ್ಕಿಂತನೂ, OPಗಿಂತನೂ ಅಂತ ತೊಗೊತೀನಿ. ಆ್ಯನ್ಸ್ OQ ಈಸ್ ಗ್ರೇಟರ್ ದ್ಯಾನ್ OP ಅಂತ ನಾವು ಇಲ್ಲಿ ತೋರಿಸ್ತಾ ಬರ್ತೀವಿ. ಆ್ಯನ್ಸ್ ಪ್ರೂವ್ಡ್ ಅಲ್ವಾ. ಹಾಗೆ ನೆಕ್ಸ್ಟ್ನೇ ಕ್ವಶನ್ನ ನಾವು ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಎ ಟಾಯ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಕೋನ್. ಒಂದು ಟಾಯ್ ಇದೆ, ಅದು ಕೋನ್ ಫಾರ್ಮಲ್ಲಿದೆ. ಆಫ್ ರೇಡಿಯಸ್ ಇದೆ, ಎಷ್ಟಿದೆ, ಇದು ಬಂದು 3.5 ಸೆಂಟಿಮೀಟರ್ ಇದೆ. ಓಕೆ, ಹಾಗೆ ಮೌಂಟೆಡ್ ಆನ್ ಎನ್ ಹೆಮಿಸ್ಪಿಯರ್ ಆಫ್ ಎ ಸೇಮ್ ರೇಡಿಯಸ್. ದ ಟೋಟಲ್ ಹೈಟ್ ಆಫ್ ಎ ಟಾಯ್ ಈಸ್ 15.5 ಸೆಂಟಿಮೀಟರ್. ಹಾಗಾದರೆ ಫೈಂಡ್ ದ ಟೋಟಲ್ ಸರ್ಫೇಸ್ ಆಫ್ ಎ ಟಾಯ್. ಹಾಗಾದರೆ ನಾವು ಟೋಟಲ್ ಸರ್ಫೇಸ್ ಆಫ್ ದಿ ಟಾಯಿಂದ ನಮ್ಮನ್ನು ಕಂಡುಹಿಡಿಬೇಕಾಗತ್ತೆ. ರೇಡಿಯಸ್ ಬಂದು 3.5 ಸೆಂಟಿಮೀಟರ್ ಇದೆ. ಹೈಟ್ ಬಂದು ಫುಲ್ ಹೈಟ್ ಕೊಟ್ಟಿರೋದು 15.5 ಸೆಂಟಿಮೀಟರ್ ಇದೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ಹಾಗೆ ಈ ರೇಡಿಯಸ್ದು ನಮಗೇನಾಗಿರುತ್ತೆ, ಈ ಹೆಮಿಸ್ಪಿಯರ್ ರೇಡಿಯಸ್ ಬಂದು 3.5 ಇದೆ ಅಂತ ಅಂದಾಗ ಹೈಟ್ ಬರೀ ನಮಗೆ ಕೋನಿಂದ ಹೈಟ್ ಬೇಕು ಅಂದರೆ ನಾವು ಯಾವ ಥರ ಮಾಡ್ಕೋಬೋದು, H ಈಸ್ ಈಕ್ವಲ್ ಟು 15.5 ಮೈನಸ್ 3.5 ಅಂತ ತೊಗೋಬೋದಾ. ಹಾಗೆ 15.5 ಮೈನಸ್ 3.5 ಅಂದರೆ ನಮಗೆ ಎಷ್ಟು ಬಂತು, ಹೈಟ್ ಬಂದು ಟೋಟಲ್ ಹೈಟ್ ಆಫ್ ದ ಕೋನ್ದು 12 ಸೆಂಟಿಮೀಟರ್ ಬರುತ್ತೆ. ಸೊ 12 ಸೆಂಟಿಮೀಟರ್ ಅಂತ ತೊಗೊತೀನಿ. ಈಗ ನಾವು ನೆಕ್ಸ್ಟು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಟಾಯ್ ತೊಗೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನಾವು CSA ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್ ತೊಗೊತೀನಿ. ಹಾಗೆ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಹೆಮಿಸ್ಪಿಯರ್ನ ನಾವು ಎರಡನ್ನೂ ನಾವು ಆ್ಯಡ್ ಮಾಡಿದ್ರೆ ನಮಗೆ ಬರೋದು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಟಾಯ್ ಆಗಿರುತ್ತೆ. ನೆಕ್ಸ್ಟ್ ನಾವೇನು ಮಾಡ್ತಾ ಬರ್ತೀನಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್ಗೆ ಏನಂತ ಫಾರ್ಮುಲಾ ಬರುತ್ತೆ, πRL
ಹಾಗೆ ಇದರಲ್ಲಿ ಕರ್ವ್ಡ್ ಸರ್ಫೇಸ್ ಆಫ್ ಏರಿಯಾ ಆಫ್ ಎನ್ ಎಮಿಸ್ಪಿಯರ್ಗೆ ಪೈ ಆರ್ ಸ್ಕ್ವಯರ್ ಅಂತ ತೊಗೊತೀನಿ. ಈಗ ಪೈ ಆರ್ ಕಾಮನ್ ತೊಗೊಂಡ್ರೆ ಅವಾಗೇನಾಗುತ್ತೆ, ಇಲ್ಲಿ ಎಲ್ಲು ಇಲ್ಲಿ ಟು ಆರ್ ಅಂತ ಬರುತ್ತೆ. ಸೊ 2r ಅಂತ ಬರ್ಕೊಳ್ಳೋಣ. ಈ ಪೈ ಆರ್ನ ನಾನು ಕಾಮನ್ ತೊಗೊಂಡು ಅಷ್ಟೇ. ನಮ್ಗೆ ಹಂಗಾರೆ ನಮ್ಗೆ ಬರೀ ನಾವು ಹೈಟ್ ಕಂಡಿಡಿದ್ವಿ ಮತ್ತು ಸ್ಲ್ಯಾಂಟ್ ಹೈಟ್ನ ನಾವು ಇದು ಮಾಡಿಲ್ಲ. ಸೊ ಎಲ್ ಈಸ್ ಈಕ್ವಲ್ ಟು ನಮ್ಗೇನು ಬರುತ್ತೆ, r² ಪ್ಲಸ್ h² ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ r² ಪ್ಲಸ್ h² ಅಂದರೆ r² ಎಷ್ಟು ಬಂದಿದೆ, ಇಲ್ಲಿ 3.5 ಇದೆ. ಸೊ 3.5 ಅಂತ ತೊಗೊತೀನಿ, 3.5². ಹಾಗೆ ನೆಕ್ಸ್ಟು h² ಏನಂತ ಬಂದಿದೆ, ಇಲ್ಲಿ 15 h² ಬಂದು 15.5 ಸ್ಕ್ವೇರ್ ಬಂದಿದೆ. ಈ 15ಅಲ್ಲಿ ನಮಗೆ ಬರೀ ಕೋನ್ ಬಂದಿರೋದು 12 ಬಂದಿದೆ. ಸೊ 12² ಅಂತ ತೊಗೊಳ್ಳೋಣ. 3.5² ಅಂದರೆ ನಮಗೆ 12.25 ಬರುತ್ತೆ. ಪ್ಲಸ್ ನಮಗೆ 12² ಅಂದರೆ 144 ಬರುತ್ತೆ. ಸೊ ಪ್ಲಸ್ 144 ಅಂತ ಬರ್ಕೊತೀನಿ. ಹಾಗೆ ಸ್ಕ್ವೇರ್ ರೂಟ್ ಬಂದು ಸ್ಕ್ವೇರ್ ರೂಟ್ ಆಫ್ 156.25 ಬರುತ್ತೆ. ಎರಡನ್ನೂ ನಾವು ಇದು ಮಾಡ್ತಾ ಬಂದರೆ, ನಾವು ಎರಡನ್ನೂ ಇದು ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ ಅಂದರೆ 12.5 ಸೆಂಟಿಮೀಟರ್ ಬರುತ್ತೆ. ಯಾವುದದು, ಎಲ್ಲಿಂದ ವ್ಯಾಲ್ಯೂ. ಹಾಗಾದರೆ ಎಲ್ಲಿಂದ ವ್ಯಾಲ್ಯೂ ನಾವು ಕಂಡುಹಿಡ್ದಿದ್ದಾಯಿತು, ನಾವು ಡೈರೆಕ್ಟಾಗಿ ಮಾಡ್ಕೊಂಬರ್ಬೋದಾ? ಎಸ್, ಪೈ ಅಂದರೆ 22/7 ಇದೆ. ಆರ್ ಬಂದು ನಮ್ಗೆ ಏನಂತ ಇದೆ, ರೇಡಿಯಸ್ ಬಂದು 3.5 ಇದೆ. ಹಾಗೆ ಎಲ್ ಬಂದು 12.5 ಇದೆ. ಇಂಟು 2 ಇಂಟು ಆರ್ ಅಂದರೆ 3.5 ಅಂತ ಬರುತ್ತೆ. ಓಕೆ, ಈಗ ಪೈಗೆ ನಾನು ತೊಗೊತೀನಿ, ಇಲ್ಲಿಂದ ಬರ್ಕೊಂಬರ್ತೀನಿ. 22/7 ಇಂಟು 3.5 ಹಾಗೆ ಇಂಟು 12.5 ಹಾಗೆ ಪ್ಲಸ್ 2 ಇಂಟು 3.5 ಅಂದರೆ 7 ಬರುತ್ತೆ. 2 3s 2 5s 10, 0 1 ಕ್ಯಾರಿ, 2 3s 6 ಬರುತ್ತೆ. 7 ಪ್ಲಸ್ 1 ಅಂದರೆ ನನಗೆ 7 ಬರುತ್ತೆ. ಸೊ ಡೈರೆಕ್ಟಾಗಿ ನಾವಿಲ್ಲಿ 7 ಅಂತ ಬರ್ಕೊಂಡಿದ್ದೀನಿ ಅಷ್ಟೆ. ಸೊ ನೆಕ್ಸ್ಟ್ ನಾವಿಲ್ಲಿ ಏನಾರು ಮಾಡ್ತಾ ಬರ್ಬೋದು, ಏನಾರು ಡಿವೈಡ್ ಆಗುತ್ತಾ ನೋಡಿ. ಡಿವೈಡ್ ಆಗುತ್ತೆ, 7 1s 7 5s 0.5 ಅಂತ ಬರ್ಕೊತೀನಿ. ನೆಕ್ಸ್ಟ್ 22 ಇಂಟು 0.5 ಅಂದರೆ ನಮಗೇನು ಬರುತ್ತೆ, 11 ಬರುತ್ತೆ. ಸೊ 11 ತೊಗೊತೀನಿ, ಡೈರೆಕ್ಟಾಗಿ ಇಲ್ಲಿ 11 ಅಂತ ಬರ್ಕೊಂಬರ್ತೀನಿ. 11 ಇಂಟು 12.5 ಹಾಗೆ ಪ್ಲಸ್ 7 ಅಂತ ಎರಡನ್ನೂ ಆ್ಯಡ್ ಮಾಡಿಕೊಂಡ್ರೆ ನಮ್ಗೆ ಏನಂತ ಬರುತ್ತೆ, ಇಲ್ಲಿ 19.5 ಬರುತ್ತೆ. 19.5 ಇಂಟು 11 ಅಂತಂದರೆ 214.5 ಸೆಂಟಿಮೀಟರ್ cm² ಅಂತ ಆಗಿರುತ್ತೆ. ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ಕೊತೀನಿ. ಹಾಗೆ ನೆಕ್ಸ್ಟ್ನೇ ಕ್ವಶನ್ ಮಾಡ್ತಾ ಬರೋಣ. ಏನಂತ ಇದೆ ನೋಡಿ, ದ ವಾಲ್ಯೂಮ್ ಆಫ್ ದ ಸ್ಪಿಯರ್ ಈಸ್ 539/3 cm3. ಫೈಂಡ್ ಇಟ್ ಸರ್ಫೇಸ್ ಏರಿಯಾ ಅಂತ ಇದೆ. ಇಲ್ಲಿ ವಾಲ್ಯೂಮ್ ಆಫ್ ಎ ಸ್ಪಿಯರ್ ಅಂತ ಬರ್ಕೊಂಡಿದ್ದೀನಿ. ಓಕೆ, ವಾಲ್ಯೂಮ್ ಆಫ್ ಎ ಸ್ಪಿಯರ್ಗೆ ನಮಗೆ ಫಾರ್ಮುಲಾ ಗೊತ್ತು. ನಮಗೇನಿದೆ, 4/3 πr³ ಈಸ್ ಈಕ್ವಲ್ ಟು 539/3 ತೊಗೊತೀನಿ. ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಕ್ಯಾನ್ಸಲ್ ಮಾಡ್ತೀನಿ. ಹಾಗೆ ಇಲ್ಲಿ ನನಗೆ ಬೇಕಾಗಿರೋದು ಬರೀ ಇದರಲ್ಲಿ ಸರ್ಫೇಸ್ ಏರಿಯಾ ಕಂಡುಹಿಡಿಯೋಕ್ಕೆ ಹೇಳಿರೋದು. ಸೊ ಏನಂತ ತೊಗೊಳ್ಳೋಣ, 4 ಇಂಟು ಪೈ ಅಂದರೆ 22/7 ಇಂಟು r³ ರೇಡಿಯಸ್ ಗೊತ್ತಿಲ್ಲ ನಮಗೆ, ಈಸ್ ಈಕ್ವಲ್ ಟು 539 ಅಂತ ಬರ್ಕೊತೀನಿ. ಹಾಗೆ ನೆಕ್ಸ್ಟ್ ನಮಗೆ ಬರೀ ಬೇಕಾಗಿರೋದೇ r³ ಮಾತ್ರ. r³ ಅಂತ ನಾನು ಇದು ಮಾಡ್ಕೊತೀನಿ. r³ ಈಸ್ ಈಕ್ವಲ್ ಟು 539 ಹಾಗೆ ಡಿವೈಡೆಡ್ ಬೈ 4 ಇಂಟು 22/7 ಅಂತ ಇದನ್ನು ನಾವಿಲ್ಲಿ ಈ ಸೈಡ್ ಬರ್ಕೊತೀನಿ. ಇಂಟು 22/7 ಹಾಗೆ ನೆಕ್ಸ್ಟ್ ನನಗೆ ಬೇಕಾಗಿರೋದು ಬರೀ r³ ಮಾತ್ರ. ಸೊ r³ ಈಸ್ ಈಕ್ವಲ್ ಟು 539 ಇಂಟು 7 ಅಂತ ಬರ್ಕೊತೀನಿ. ಈ ಡಿನಾಮಿನೇಟರಲ್ಲಿ ಇದ್ದಿದ್ದು ನ್ಯೂಮರೇಟರ್ಗೆ ಹೋಗುತ್ತೆ. ಸೊ 539 ಇಂಟು 7 ಡಿವೈಡೆಡ್ ಬೈ 4 ಇಂಟು 22 ಅಂತ ತೊಗೊಳ್ಳೋಣ. ಓಕೆ, ಈಗ ನಮ್ಗೆ ಇದು ನೋಡ್ತಾ ಇದ್ದರೆ r³ ಮಾಡ್ತಾ ಬಂದರೆ ಇದರಲ್ಲಿ 7³ ಡಿವೈಡೆಡ್ ಬೈ ಹಾಗೆ 7³ ಡಿವೈಡೆಡ್ ಬೈ 2³ ಅಂತ ತೊಗೊತೀನಿ. ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ ಅಷ್ಟು ಬರುತ್ತೆ. ಓಕೆ, ಹಾಗಾದರೆ r ಈಸ್ ಈಕ್ವಲ್ ಟು ನಮ್ಗೆ r ವ್ಯಾಲ್ಯೂ ಏನು ಬರುತ್ತೆ, r³ ಈಸ್ ಈಕ್ವಲ್ ಟು 7³ ಡಿವೈಡೆಡ್ ಬೈ 2³ ಅಂತ ಇದೆ. r ಈಸ್ ಈಕ್ವಲ್ ಟು 7/2 ಅನ್ನೋದು ಇದು ಬಂದು ನಮಗೆ ಆನ್ಸರ್ ಆಗಿರುತ್ತೆ. ಅದು r ಈಸ್ ಈಕ್ವಲ್ ಟು. ಓಕೆ, ಹಾಗೆ ನೆಕ್ಸ್ಟ್ ನಾನು ಸರ್ಫೇಸ್ ಏರಿಯಾಸ್ ತೊಗೊತೀನಿ. ಸರ್ಫೇಸ್ ಏರಿಯಾ ಹಾಗೆ 4πr² ಅಂತ ತೊಗೊತೀನಿ. 4 ಇಂಟು 22/7 r ಅಂದರೆ 7/2 ಇಂಟು
7/2 ತೊಗೊತೀನಿ. ಇದು ಇದರಲ್ಲಿ ಕ್ಯಾನ್ಸಲ್ ಆಗ್ತಾ ಬರುತ್ತೆ ನೋಡಿ. ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. 2 1s 2 2 1s 2 2s ಹಾಗೆ 2 1s 2 1s ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು 7 ಕ್ಯಾನ್ಸಲ್ ಆಗುತ್ತೆ. ಹಂಗಾರೆ 22 × 7 ಅಂತ ಬರುತ್ತೆ. 22 7s 154 ಬರುತ್ತೆ. ಸೊ 154 ಅಂತ ಬರ್ಕೊತೀನಿ. 154 cm² ಅಂತ ಇದೇ ಬಂದು ನಮ್ಗೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.